ನಮಸ್ಕಾರ ವೀಕ್ಷಕರೇ, ಈ ಮುಂದೆ ಬರುವ ವಿಡಿಯೋಸ್ ಅಲ್ಲಿ ನಾವು 9 ದಿನಗಳ ಅಂಡಮಾನ್ ಐಟಿನರಿಯನ್ನ ನೋಡೋಣ. ಯಾವುದೇ ಟ್ರಿಪ್ಗೆ ಹೋಗೋಕೆ ಮುನ್ನ ನಾವು ಅದರ ಬಗ್ಗೆ ಪ್ಲಾನಿಂಗ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ನಾನು ಸುಮಾರು 15 ರಿಂದ 20 ಅಂಡಮಾನ್ ಟ್ರಿಪ್ ಪ್ಲಾನರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ tripfactory.com ಅವರು ನಮಗೆ ಬೆಸ್ಟ್ ಪ್ಲಾನ್ಸ್ ಅನ್ನು ಕೊಟ್ಟರು. ಸೊ ಅವ್ರ ಜೊತೆ ಪೂರ್ತಿ ಟ್ರಿಪ್ ಮಾಡ್ಕೊಂಡ್ವಿ. ನಾವು 3 ತಿಂಗಳ ಮುಂಚೆನೆ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ರಿಂದ ನಮಗೆ ರೌಂಡ್ ಟ್ರಿಪ್ ಆಗಿ 24,000ಕ್ಕೆ ಫ್ಲೈಟ್ ಟಿಕೆಟ್ ಸಿಕ್ತು. ಇನ್ನ ಮುಂಚೆನೆ ಪ್ಲಾನ್ ಮಾಡಿದ್ರಿ ಅಂದ್ರೆ 10,000 ರೂಪಾಯಿಯಲ್ಲಿ ಫ್ಲೈಟ್ ನ ರೌಂಡ್ ಟ್ರಿಪ್ ಅಲ್ಲಿ ಬುಕ್ ಮಾಡ್ಕೋಬಹುದು. ನಮಗೆ ಫ್ಲೈಟ್ಸ್, ಹೋಟೆಲ್ಸ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲದರನ್ನು ಸಹ ಟ್ರಿಪ್ ಫ್ಯಾಕ್ಟರಿ ಅವರೇ ಹ್ಯಾಂಡಲ್ ಮಾಡಿದ್ರು. ಹಾಗೂ ನಮ್ಮ ಡೈಲಿ ಸ್ಕೆಡ್ಯೂಲ್ ಅನ್ನ ಇವರು ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ತಿಳಿಸ್ತಾ ಇದ್ರು. ಅಂಡಮಾನ್ಗೆ ಹೋಗೋಕೆ ನಮ್ಮ ಫ್ಲೈಟ್ ವಿಸ್ತಾರದಿಂದ ಬುಕ್ ಆಗಿತ್ತು. ಟ್ರೈನ್ ಅಲ್ಲಿ ಅಂದ್ರೆ 15 ರೂಪಾಯಿಯಲ್ಲಿ ಹೋಗ್ಬಿಡ್ಬೋದು, ನಮ್ಗೆ ಚೀಪ್ ಆಪ್ಷನ್ ಅಂತ ಅನ್ಕೊಂಡು ಅವೈಲಬಿಲಿಟಿ ಚೆಕ್ ಮಾಡಿದ್ರೆ ಏರ್ಪೋರ್ಟ್ಗೆ ಹೋಗೋ ಟ್ರೈನ್ ಬಂದು ಮೆಜೆಸ್ಟಿಕ್ ನ ಕೆಂಪೇಗೌಡ ರೈಲ್ವೆ ನಿಲ್ದಾಣದಿಂದ 8:00 ಹೊರಡುತ್ತೆ. ಅದು ಏರ್ಪೋರ್ಟ್ ನ ರೈಲ್ವೆ ಸ್ಟೇಷನ್ ನ ರೀಚ್ ಆಗಿ ಅಲ್ಲಿಂದ ಶಟಲ್ ಹಿಡ್ಕೊಂಡು ಏರ್ಪೋರ್ಟ್ ರೀಚ್ ಆಗೋ ಅಷ್ಟರಲ್ಲಿ 10:30 ಆಗುತ್ತೆ. ಆದ್ರೆ ನಮ್ಮ ಫ್ಲೈಟ್ ಡಿಪಾರ್ಚರ್ 10:50ಕ್ಕೆ ಇರೋದ್ರಿಂದ ಏರ್ಪೋರ್ಟ್ಗೆ ನಾವು 2 ಅವರ್ ಮುಂಚೆನೆ ರೀಚ್ ಆಗ್ಬೇಕಿತ್ತು. ಆದ್ರಿಂದ ಕ್ಯಾಬ್ ತಗೊಂಡು ಸೀದಾ ಟರ್ಮಿನಲ್ 2ಗೆ ಹೊರಟು ಬಿಟ್ವಿ. ಫ್ಲೈಟ್ ವಿಷಯದಲ್ಲಿ ನಮ್ಗೆ ಬೇಕಾಗಿರೋ ಸೀಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ 48 ಅವರ್ ಮುಂಚೆನೆ ಸ್ಲಾಟ್ಸ್ ಓಪನ್ ಆಗುತ್ತೆ. ಅದರಲ್ಲಿ ವಿಂಗ್ ಮುಂಚೆ ಇರೋ ಸೀಟ್ಸ್ಗೆ 500 ರೂಪಾಯಿ ಪೇ ಮಾಡ್ಬೇಕಿತ್ತು. ಇನ್ನು ವಿಂಗ್ ಆದ್ಮೇಲೆ ಇರೋ ಸೀಟ್ಸ್ ಬೇಕು ಅಂದ್ರೆ 250 ರೂಪಾಯಿ ಪೇ ಮಾಡ್ಬೇಕಿತ್ತು. ಕೊನೆಗೂ ಒಂದಿನ ಮುಂಚೆನೆ ವೆಬ್ ಚೆಕ್ ಇನ್ ಮಾಡಿ ಹೋದ್ವಿ. ವೆಬ್ ಚೆಕ್ ಇನ್ ಮಾಡ್ಕೊಂಡ್ರೆ ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಪ್ರಾಸೆಸ್ ಈಸಿ ಆಗ್ಬಿಡುತ್ತೆ. ಟರ್ಮಿನಲ್ 2 ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 2022 ನವೆಂಬರ್ ಅಲ್ಲಿ ಓಪನ್ ಆಗಿತ್ತು. 2023ರಲ್ಲಿ ಈ ಏರ್ಪೋರ್ಟ್ಗೆ ವಿಶ್ವದ ಅತ್ಯಂತ ಸುಂದರವಾದ ಏರ್ಪೋರ್ಟ್ ಅಂತ ಕೂಡ ಅವಾರ್ಡ್ ಬಂದಿತ್ತು. ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಒಳಗೆ ಎಂಟರ್ ಆದ್ರೆ ನಾವು ಏರ್ಪೋರ್ಟ್ ಗಿಂತ ಶಾಪಿಂಗ್ ಮಾಲ್ ಒಳಗೆ ಎಂಟರ್ ಆಗಿದೀವಿ ಅನ್ನೋ ಫೀಲಿಂಗ್ ಇತ್ತು. ಕೊನೆಗೂ ವಿಸ್ತಾರ ಫ್ಲೈಟ್ UK 509 ಒಳಗೆ ಎಂಟರ್ ಆಗಿ ನಮ್ಮ ಪ್ರಯಾಣವನ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜರ್ನಿ 2.5 ಅವರ್ ಇತ್ತು. ಈ ಫ್ಲೈಟ್ ಬೇರೆ ಡೊಮೆಸ್ಟಿಕ್ ಫ್ಲೈಟ್ಸ್ ಗಿಂತ ಚೆನ್ನಾಗಿ ಅನಿಸ್ತು. ಹಾಗೂ ನಮ್ಗೆ ಕಾಂಪ್ಲಿಮೆಂಟರಿ ಲಂಚ್ ಕೂಡ ಕೊಟ್ರು. ಬೇರೆ ಫ್ಲೈಟ್ಸ್ ಅಲ್ಲಿ ಈ ಕಾಂಪ್ಲಿಮೆಂಟರಿ ಲಂಚ್ ಆಪ್ಷನ್ ಇರೋದಿಲ್ಲ. ಈ ಜರ್ನಿಯಲ್ಲಿ ಇನ್ನೊಂದು ಘಟನೆ ಮನ್ಸಿಗೆ ಬರೋದೇನಪ್ಪಾ ಅಂದ್ರೆ ಅಲ್ಲಿ ಒಂದು 30 ಜನರ ಗುಂಪು ಬಂದಿತ್ತು. ಅವರು ಫ್ಲೈಟ್ ಸ್ಟಾರ್ಟ್ ಆದಾಗಿಂದ ಏರೋಸ್ಟ್ರೆಸ್ ಗಳಿಗೆ ಕೂಡ ಜಾಗ ಕೊಡದೆ ಪೂರ್ತಿ 2.5 ಅವರ್ ಓಡಾಡ್ತಾನೆ ಇದ್ರು. ತುಂಬಾ ಜನ ಫ್ಲೈಟ್ ಅಲ್ಲಿ ಜರ್ನಿ ಮಾಡಿದವರು ಕೂಡ ಇದೇ ಫಸ್ಟ್ ಟೈಮ್ ಪ್ಯಾಸೆಂಜರ್ಸ್ ಇಷ್ಟು ವರ್ಷ ಆಗಿರೋದು ಅಂತ ಕೂಡ ಹೇಳಿದ್ರು. ಫ್ಲೈಟ್ ಅಲ್ಲಿ ಗಲಾಟೆ ಮಾಡ್ಕೊಂಡು ಓಡಾಡ್ಕೊಂಡು ಮಿಕ್ಕಿದ ಪ್ಯಾಸೆಂಜರ್ಸ್ಗೆ ತುಂಬಾ ಅನಾನುಕೂಲನ ಮಾಡಿದ್ರು. ಫ್ಲೈಟ್ ನ ಜರ್ನಿ ಮುಗಿದು ನಾವು ಪೋರ್ಟ್ ಬ್ಲೇರ್ ನ ವೀರ್ ಸಾವರ್ಕರ್ ಏರ್ಪೋರ್ಟ್ ನಲ್ಲಿ ಇಳಿದ್ವು. ಇದು ಒಂದು ಡಿಫೆನ್ಸ್ ಏರ್ಪೋರ್ಟ್. ಸೊ ಇಲ್ಲಿ ಯಾವುದೇ ರೀತಿಯ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತೆಗಿಬಾರ್ದು. ಇಲ್ಲಿ ನಾವು ಏನಾದ್ರೂ ಟ್ರಾವೆಲ್ ಪ್ಯಾಕೇಜ್ ಅಲ್ಲಿ ಹೋಗಿದ್ರೆ ನಮ್ಮ ಟ್ರಿಪ್ ಅಡ್ವೈಸರ್ಸ್ ನೇಮ್ ಬೋರ್ಡ್ ಹಿಡ್ಕೊಂಡು ನಮ್ಮನ್ನ ರಿಸೀವ್ ಮಾಡ್ಕೊಂತಾರೆ. ಫಸ್ಟ್ ಡೇ ನಾವಿದ್ದ ಹೋಟೆಲ್ ನ ಹೆಸರು ಹೆವಿ ಸ್ಪೋರ್ಟ್. ನಮ್ಮ ಅಂಡಮಾನ್ನ 9 ದಿನಗಳ ಟ್ರಿಪ್ ಅಲ್ಲಿ ನಾವು ಸುಮಾರು 5 ದಿನ ಇಲ್ಲೇ ಉಳಿದಿದ್ವಿ. ಇದು ಒಂದು 3 ಸ್ಟಾರ್ ಹೋಟೆಲ್. ಹಾಗೂ ನಮ್ಮ ಇಡೀ ಟ್ರಿಪ್ ನ ಬೆಸ್ಟ್ ಹೋಟೆಲ್ ಎಕ್ಸ್ಪೀರಿಯನ್ಸ್ ನಮ್ಗೆ ಹೆವಿ ಸ್ಪೋರ್ಟ್ ಅಲ್ಲಿ ಸಿಕ್ತು. 1:30ಗೆ ಫ್ಲೈಟ್ ಇಳಿದು ಮತ್ತೆ ಒಂದು 3 ಅವರ್ ರೆಸ್ಟ್ ಮಾಡಿ ಅಲ್ಲಿಂದ ಅಂಡಮಾನ್ ಜೈಲ್ಗೆ ಹೋದ್ವಿ. ಅಂಡಮಾನ್ ಜೈಲ್ ಗವರ್ಮೆಂಟ್ ಹಾಲಿಡೇಸ್ ಮತ್ತು ಮಂಡೇಸ್ ಅಲ್ಲಿ ಓಪನ್ ಇರಲ್ಲ. ನಾವು ಅಲ್ಲಿ ಮೇ 1 ಹೋದ್ವಿ. ಆದ್ರೂ ಅದೃಷ್ಟವಶಾತ್ ನಮ್ಗೆ ಅವೈಲಬಿಲಿಟಿ ಇತ್ತು. 4:00ಗೆ ಅಂಡಮಾನ್ ಜೈಲ್ ಎಂಟರ್ ಆಗಿ ಅದರ ಪೂರ್ತಿ ಚರಿತ್ರೆಯನ್ನ ತಿಳ್ಕೊಳ್ಳೋಕೆ 1 ಅವರ್ ಸಮಯ ಬೇಕಾಗಿರುತ್ತೆ. ಹಾಗೂ ಇದಾದ ಬಳಿಕ ಅಲ್ಲಿ ಒಂದು ಲೈಟ್ ಅಂಡ್ ಸೌಂಡ್ ಶೋ ಕೂಡ ನಡೆಯುತ್ತೆ. ಈ ಶೋ ಅಲ್ಲಿ ಅಂಡಮಾನ್ನ ಕ್ರೂರ ವಿಷಾದಕರ ಕಥೆಯನ್ನ ನಮ್ಗೆ ಹೇಳ್ತಾರೆ. ಪೋರ್ಟ್ ಬ್ಲೇರ್ಗೆ ಹೋದ್ಮೇಲೆ ಅಂಡಮಾನ್ ಜೈಲ್ನ ತಪ್ಪದೆ ವಿಸಿಟ್ ಮಾಡಲೇಬೇಕು. ವಾಪಸ್ ಬಂದು ನಾವು ಇದ್ದ ಹೆವಿ ಸ್ಪೋರ್ಟ್ ಹೋಟೆಲ್ ನಲ್ಲೇ ಡಿನ್ನರ್ ಅನ್ನು ಮುಗಿಸ್ಕೊಂಡ್ವಿ. ಇಲ್ಲಿ ಸ್ಪೆಷಲ್ ಆಗಿ ಲಾಬ್ಸ್ಟರ್ ಫ್ರೈ ತುಂಬಾ ಕಮ್ಮಿ ದರದಲ್ಲಿ ಚೆನ್ನಾಗಿತ್ತು. ಇಷ್ಟು ನಮ್ಮ ಡೇ 1 ಅಂಡಮಾನ್ ಟ್ರಿಪ್ ನ ಬಗ್ಗೆ ಇನ್ಫಾರ್ಮೇಶನ್. ಅಂಡಮಾನ್ಗೆ ಹೋಗೋ ಮುನ್ನ ನಾವು ಕೆಲವೊಂದು ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಯೂಶುವಲಿ ಜುಲೈ ಮತ್ತೆ ಆಗಸ್ಟ್ ಟೈಮ್ ಅಲ್ಲಿ ರೈನಿ ಸೀಸನ್ ಇರೋದ್ರಿಂದ ಹೆಚ್ಚು ಸಮಯ ಬೀಚ್ ಗಳು ಕ್ಲೋಸ್ ಆಗಿರುತ್ತೆ. ಸೊ ಅಂಡಮಾನ್ಗೆ ವಿಸಿಟ್ ಮಾಡೋಕೆ ಬೆಸ್ಟ್ ಟೈಮ್ ಬಂದು ಅಕ್ಟೋಬರ್ ಇಂದ ಫೆಬ್ರವರಿ ಆಗಿರುತ್ತೆ. ದಯವಿಟ್ಟು ಮೇ ತಿಂಗಳಲ್ಲಿ ಇಲ್ಲಿ ಬರಬೇಡಿ. ಆ ಸುಡು ಬಿಸಿಲಿನಲ್ಲಿ ನಾವು ತುಂಬಾ ಕಷ್ಟಪಟ್ಬಿಟ್ವಿ. ಪೂರ್ತಿ ಜರ್ನಿಯಲ್ಲಿ ನಾವು ಎಲ್ಲ ಕಡೆನೂ ನಮ್ಮ ID ಪ್ರೂಫ್ ಅನ್ನ ಕ್ಯಾರಿ ಮಾಡಬೇಕಾಗಿರುತ್ತೆ. ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ID ಚೆಕಿಂಗ್ ನಡೆಯುತ್ತೆ. ಸೊ ದಯವಿಟ್ಟು ID ಮರಿಬೇಡಿ. ಎಲ್ಲ ಅಂಡಮಾನ್ನ ಹೋಟೆಲ್ಗಳಲ್ಲಿ ಯೂಶಲಿ ಬೆಳಗ್ಗೆ 8 ಗಂಟೆಗೆನೆ ಚೆಕ್ಔಟ್ ಇರುತ್ತೆ. ಇಲ್ಲಿ ಅಷ್ಟೊಂದು ನೆಟ್ವರ್ಕ್ ಕನೆಕ್ಟಿವಿಟಿ ಇರಲ್ಲ. ಅಧಿಕ ಮಟ್ಟದಲ್ಲಿ BSNL ಮತ್ತು ಏರ್ಟೆಲ್ ಕೆಲಸ ಮಾಡುತ್ತೆ. ನೀಲ್ ಐಲ್ಯಾಂಡ್ ಅಲ್ಲಿ ಮಾತ್ರ ಜಿಯೋ ಕೆಲಸ ಮಾಡುತ್ತೆ. ಇಲ್ಲಿ ಪೋರ್ಟ್ ಬ್ಲೇರ್ ಅಲ್ಲಿ ಬಿಟ್ರೆ ನಿಮ್ಗೆ ಬೇರೆ ಎಲ್ಲೂ ATM ಸಿಗೋದಿಲ್ಲ. ಸೊ ಆದಷ್ಟು ಕ್ಯಾಶ್ ಇಲ್ಲೇ ವಿಡ್ರಾ ಮಾಡ್ಕೊಂಡು ಹೋಗೋದು ಒಳ್ಳೇದು. ಮ್ಯಾಕ್ಸಿಮಮ್ ನಿಮ್ಗೆ ಇಲ್ಲಿ ಬೆಂಗಾಲಿ ಮತ್ತೆ ತಮಿಳ್ ಅವರು ಇರ್ತಾರೆ. ಆದ್ರೆ ಅಲ್ಲಿಗೆ ಹೋಗೋ ಮ್ಯಾಕ್ಸಿಮಮ್ ಟೂರಿಸ್ಟ್ ನಮ್ ಬೆಂಗಳೂರವರೇ ಆಗಿರ್ತಾರೆ. ಇಲ್ಲಿ ಕ್ಯಾಬ್ಸ್ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಆಗಿರುತ್ತೆ. ಹಾಗೂ ನೀವೇನಾದ್ರೂ ಬೀಚ್ ಅಲ್ಲಿ ಒದ್ದೆ ಬಟ್ಟೆಯಿಂದ ಬಂದ್ರೆ ಕ್ಯಾಬ್ ಒಳಗೆ ಸೇರ್ಸಲ್ಲ. ಸೊ ಎಕ್ಸ್ಟ್ರಾ ಜೊತೆ ಬಟ್ಟೆ ತಗೊಂಡು ಹೋಗ್ಬೇಕಿರುತ್ತೆ. ಅಕಸ್ಮಾತ್ ನಿಮ್ಗೆ ಲೀಜರ್ ಇದೆ, ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪಿಕಪ್ ಅಂಡ್ ಡ್ರಾಪ್ 2 ಸೇರಿ 1500 ರೂಪಾಯಿ ಸ್ಟ್ಯಾಂಡರ್ಡ್ ಚಾರ್ಜಸ್ ಇರುತ್ತೆ. ಪೋರ್ಟ್ ಬ್ಲೇರ್ ಬಿಟ್ರೆ ಬೇರೆ ಎಲ್ಲೂ ನಿಮ್ಗೆ ಫಾರ್ಮಸಿಸ್ ಸಿಗಲ್ಲ. ಸೆಕೆಂಡ್ ಡೇ ನಾವು ಪೋರ್ಟ್ ಬ್ಲೇರ್ ಇಂದ ಹ್ಯಾವ್ಲಾಕ್ ಗೆ ಟ್ರಾನ್ಸ್ಫರ್ ಆಗ್ಬೇಕಿತ್ತು. ಇಲ್ಲಿ ಒಂದು ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ ಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಫೆರೀಸ್ ಅಲ್ಲಿ ಆಗ್ಬೇಕಾಗಿರುತ್ತೆ. ನಮ್ಮ ಫೆರಿ 12:45ಗೆ ಇತ್ತು.
ಇಲ್ಲಿ ಫೆರಿ ಹತ್ತೋಕೆ ಮುಂಚೆ ಏರ್ಪೋರ್ಟ್ ಅಲ್ಲಿ ಹೇಗೆ ಸೆಕ್ಯೂರಿಟಿ ಚೆಕ್ ಇರುತ್ತೋ ಅದೇ ತರ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಯಾವುದೇ ರೀತಿ ಇಲ್ಲಿಗಲ್ ವಸ್ತುಗಳನ್ನ ತಗೊಂಡು ಹೋಗ್ಬಾರ್ದು ಅಂತ. ಆದ್ರಿಂದ 45 ನಿಮಿಷಗಳ ಮುಂಚೆನೆ ನಾವು ಪೋರ್ಟ್ ಬ್ಲೇರ್ ಜೆಟ್ಟಿಗೆ ಹೋಗ್ಬೇಕಿತ್ತು. ಸೆಕ್ಯೂರಿಟಿ ಚೆಕ್ ಎಲ್ಲ ಆದ ನಂತರ ನಾವು ಫೆರಿಯಲ್ಲಿ ಹೊರಟವು. ಈ ಫೆರಿಯ ಹೆಸರು ನಾಟಿಕಾ. ಇದು ಅಂಡಮಾನಲ್ಲೇ ಫಾಸ್ಟೆಸ್ಟ್ ಫೆರಿ ಅಂತ ಹೆಸರು ಪಡೆದಿರುತ್ತೆ. ಪೋರ್ಟ್ ಬ್ಲೇರ್ ಜೆಟ್ಟಿಯು ಕೂಡ ಡಿಫೆನ್ಸ್ ಪೋರ್ಟ್ ಆಗಿರೋದ್ರಿಂದ ಅಲ್ಲಿ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತೆಗೆಯೋ ಹಂಗೆ ಇಲ್ಲ. ಇನ್ನ ಫೆರಿ ಅಂತೂ ಲಕ್ಸುರಿಯಸ್ ಅಂತಾನೆ ಹೇಳ್ಬೋದು. ಮೇಲೆ ಇರೋ ಡೆಕ್ ಅನ್ನ ರಾಯಲ್ ಡೆಕ್ ಮತ್ತು ಕೆಳಗೆ ಇರೋ ಡೆಕ್ ಅನ್ನ ಲಕ್ಸುರಿ ಡೆಕ್ ಅಂತ ಹೇಳ್ತಾರೆ. ಎರಡರಲ್ಲೂ ಅಷ್ಟೇನು ಡಿಫ್ರೆನ್ಸ್ ಅನ್ಸಿಲ್ಲ. ಎರಡು ಡೆಕ್ ಅಲ್ಲಿ AC, ಕಿಚನ್, ಸೀಟ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ಇಲ್ಲಿ ಮೆನ್ಯೂ ಇಂದ ಏನೇ ಆರ್ಡರ್ ಮಾಡಿದ್ರು ಸಹ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸರಿ, ಹೊಟ್ಟೆ ಹಸಿತಾ ಇದೆ ಅಂತ ಏನೋ ಒಂದು ಆರ್ಡರ್ ಮಾಡೋ ಅಷ್ಟರಲ್ಲಿ ಟ್ರಿಪ್ ಫ್ಯಾಕ್ಟ್ರಿ ಅವರು ನಮಗೆ ಕಾಂಪ್ಲಿಮೆಂಟರಿ ನೂಡಲ್ಸ್ ಮತ್ತೆ ಕಾಫಿಯನ್ನು ಕೊಟ್ಟರು. ಆಗಿನ ಸಮಯದಲ್ಲಿ ಈ ಒಂದು ಜೆಸ್ಚರ್ ತುಂಬಾ ಲೈಫ್ ಸೇವರ್ ಅಂತ ಅನಿಸ್ತು. ಅದಕ್ಕೆ ಟ್ರಿಪ್ ಫ್ಯಾಕ್ಟ್ರಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಈ ಫೆರಿಯ ಜರ್ನಿ ಸುಮಾರು 1.5 ಅವರ್ ಇತ್ತು. ಅದೇ ನಾಟಿಕಾ ಬಿಟ್ಟು ಬೇರೆ ಫೆರಿಯಲ್ಲಿ ಹೋಗಿದ್ರೆ 2.5 ಅವರ್ ಆಗುತ್ತೆ. ಹ್ಯಾವ್ಲಾಕ್ ಜೆಟ್ಟಿಯಲ್ಲಿ ಇಳಿದ ಬಳಿಕ ಸಾಯಂಕಾಲ ರಾಧಾನಗರ್ ಬೀಚ್ಗೆ ಹೋದ್ವು. ಈ ರಾಧಾನಗರ್ ಬೀಚ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದು ಬ್ಲೂ ಫ್ಲಾಗ್ ಬೀಚ್. ಅಂದ್ರೆ ಇಲ್ಲಿ ಇರುವ ಕೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡಿ ಕ್ಲೀನ್ ಆಗಿ ಇಡೋದು ಆಗ್ಲಿ ಮೇಂಟೈನ್ ಮಾಡೋದಾಗ್ಲಿ ಮಾಡ್ಬೇಕಿರುತ್ತೆ. ಇದು ಅಂಡಮಾನಲ್ಲೇ ದ ಮೋಸ್ಟ್ ಬ್ಯೂಟಿಫುಲ್ ಬೀಚ್ ಅಂತ ಹೇಳ್ಬೋದು. ಅಂಡಮಾನಲ್ಲಿ ಯಾವುದೇ ಬೀಚ್ಗೆ ಹೋದ್ರೂ ಸಹ ನೀವು ಅಲ್ಲಿ ಕಸ ಹಾಕೋದಾಗ್ಲಿ ಪ್ಲಾಸ್ಟಿಕ್ ಕ್ಯಾರಿ ಮಾಡೋದಾಗ್ಲಿ ಇದೆಲ್ಲ ರದ್ದು ಮಾಡಿರ್ತಾರೆ. ಅದಕ್ಕೆ ಬಹುಶಃ ಅಲ್ಲಿ ಇನ್ನ ಎಲ್ಲಾ ಬೀಚಸ್ ಅಷ್ಟು ಕ್ಲೀನ್ ಆಗಿರುತ್ತೆ. ಇದೇ ಸ್ಟೆಪ್ಸ್ ನ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಕೋಸ್ಟಲ್ ಲೈನ್ಸ್ ಅಲ್ಲಿ ಫಾಲೋ ಮಾಡಿದ್ರೆ ಇಲ್ಲೂ ಅಷ್ಟೇ ಕ್ಲೀನ್ ಆಗಿ ಆಗಬಹುದು. ಇಲ್ಲಿ ನಮ್ಗೆ ಟ್ರಿಪ್ ಫ್ಯಾಕ್ಟ್ರಿ ಅವರು ಕಾಂಪ್ಲಿಮೆಂಟರಿ ಫೋಟೋ ಶೂಟ್ ಕೂಡ ಕೊಟ್ರು. ಹಾಗೂ ಇಲ್ಲಿ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ಸೀದಾ ನಾವು ನೆಲೆಸಿದ್ದ ಬ್ಲೂ ಬರ್ಡ್ ರೆಸಾರ್ಟ್ಗೆ ಹೋದ್ವಿ. ಇದು ಒಂದು 3 ಸ್ಟಾರ್ ರೆಸಾರ್ಟ್. ಒಳಗಡೆ ಎಲ್ಲಾ ರೂಮ್ ಸಹ ಬ್ಯಾಂಬೂ ಅಲ್ಲಿ ಮಾಡಿರ್ತಾರೆ. ಆದ್ರೆ ಮೇ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ AC ಇದ್ರೂ ಸಹ ರೂಮ್ಸ್ ತುಂಬಾ ಬಿಸಿಯಾಗಿತ್ತು. ಬಿಸಿಯಿಂದ ಈ ರೂಮ್ಸ್ ನ ಫುಲ್ ಆಗಿ ಎಂಜಾಯ್ ಮಾಡಕ್ಕಾಗಿಲ್ಲ. ಬಟ್ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲೇ ರೆಸಾರ್ಟ್ ಅಲ್ಲಿ ಕಿಚನ್ ಕೂಡ ಇದೆ. ಒಂದು ಒಳ್ಳೇದೇನಪ್ಪಾ ಅಂದ್ರೆ ಇಲ್ಲೇ ರೆಸಾರ್ಟ್ ಅಲ್ಲಿ ಸಿಗೋ ಫುಡ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಅಲ್ಲಿ ಚೀಪ್ ಅಂಡ್ ಟೇಸ್ಟಿ ಆಗಿರುತ್ತೆ. ಸೊ ಇಲ್ಲೇ ಇರೋದಾದ್ರೆ ಆಚೆ ಎಲ್ಲೂ ಟ್ರೈ ಮಾಡ್ಬೇಕಾಗಿಲ್ಲ. ಅಂಡಮಾನ್ ಅಲ್ಲಿ ಸನ್ಸೆಟ್ ಬಂದು ಇಂಡಿಯಾಗಿಂತ 1 ಅವರ್ ಮುಂಚೆನೆ ಆಗೋಗುತ್ತೆ. ಆದ್ರಿಂದ 6 ಗಂಟೆಗೆ ಈ ರೀತಿ ಕಾಣುತ್ತೆ. ಅಂಡಮಾನ್ ಅಲ್ಲಿ ಸನ್ಸೆಟ್ ಆಗ್ಲಿ ಸನ್ರೈಸ್ ಆಗ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ 1 ಅವರ್ ಮುಂಚೆನೆ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಒಳ್ಳೆ 7 ಗಂಟೆ ಸಮಯ ಅಂದಂಗೆ ಇರುತ್ತೆ. ಅಂಡಮಾನ್ ನಲ್ಲಿ ನಮ್ಮ 3ನೇ ದಿನದ ಆಕ್ಟಿವಿಟೀಸ್ ಫುಲ್ ಆಗಿ ವಾಟರ್ ಆಕ್ಟಿವಿಟೀಸ್ ಜೊತೆ ತುಂಬಿತ್ತು. ಬೆಳಗ್ಗೆ 6 ಗಂಟೆಗೆ ನಾವು ಸ್ಕೂಬಾ ಡೈವಿಂಗ್ ಗೆ ಹೋದ್ವಿ. ಇಲ್ಲಿ ಅಪ್ ಟು 3 ಮೀಟರ್ ಡೈವಿಂಗ್ ಅಂದ್ರೆ 3500 ಹಾಗೂ 9 ಮೀಟರ್ ವರೆಗೂ ಡೈವ್ ಮಾಡಬೇಕು ಅಂದ್ರೆ 5500 ಕೊಟ್ಟು ಡೀಪ್ ವಾಟರ್ ಡೈವಿಂಗ್ ಅನ್ನ ಆಪ್ಟ್ ಮಾಡ್ಕೋಬಹುದು. ಪರ್ಸನಲಿ ನನಗೆ ಡೀಪ್ ವಾಟರ್ ಡೈವಿಂಗ್ ವರ್ತ್ ಅನ್ಸ್ತು. ಅಂಡಮಾನ್ಗೆ ಬಂದು ಸ್ಕೂಬಾ ಮತ್ತೆ ಸ್ನಾರ್ಕ್ಲಿಂಗ್ ಮಾಡಿಲ್ಲ ಅಂದ್ರೆ ನಿಮ್ ಟ್ರಿಪ್ಪೇ ವೇಸ್ಟ್ ಅಂತಾರೆ ಇಲ್ಲಿನ ಜನ. ಸೊ ಸ್ಕೂಬಾ ಡೈವಿಂಗ್ ಮಾಡೋ ಮುಂಚೆ ಒಂದು ಕನ್ಸೆಂಟ್ ಫಾರ್ಮ್ ಅಲ್ಲಿ ಸೈನ್ ಮಾಡ್ಬೇಕಿರುತ್ತೆ. ಈ ಸ್ಕೂಬಾ ಡೈವಿಂಗ್ ಅನ್ನ ಸ್ಪೆಷಲ್ ಮೆಡಿಕಲ್ ಕಂಡೀಷನ್ಸ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರೋರು ಮಾಡಕ್ಕೆ ಆಗಲ್ಲ. ಕನ್ಸೆಂಟ್ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ಮೇಲೆ ಒಂದು ರೂಮ್ ಅಲ್ಲಿ ಕೂರಿಸಿ ರೂಲ್ಸ್ ಅನ್ನ ಹೇಳಿ ಕೊಡ್ತಾರೆ. ಅಲ್ಲಿಂದ ಮತ್ತೆ ಡೀಪ್ ವಾಟರ್ಸ್ ಅಲ್ಲಿ ಕರ್ಕೊಂಡು ಹೋಗಿ 30 ನಿಮಿಷ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. ಎಲ್ಲರೂ ಮಿಸ್ ಮಾಡದೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪರ್ಸನಲಿ ನಾನು ಕೂಡ ಡೀಪ್ ವಾಟರ್ ಡೈವಿಂಗ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಇದನ್ನ ಮುಗಿಸ್ಕೊಂಡು ನಾವು ಮತ್ತೆ ಎಲಿಫೆಂಟ್ ಬೀಚ್ಗೆ ಅಂತ ಹೊರಟು. ಅಂಡಮಾನ್ ನಲ್ಲಿ ವಾಟರ್ ಆಕ್ಟಿವಿಟೀಸ್ ಅಂದ್ರೆ ಎಲಿಫೆಂಟ್ ಬೀಚ್. ಇದು ಆದ ನಂತರ ನಿಮ್ಗೆ ನೀಲ್ ಐಲ್ಯಾಂಡ್ ಮತ್ತೆ ಪೋರ್ಟ್ ಬ್ಲೇರ್ ಅಲ್ಲೂ ಕೂಡ ವಾಟರ್ ಆಕ್ಟಿವಿಟೀಸ್ ಇರುತ್ತೆ. ಬಟ್ ಎಲಿಫೆಂಟ್ ಬೀಚ್ ಅಲ್ಲಿ ಇರೋ ಅಷ್ಟು ಆಕ್ಟಿವಿಟೀಸ್ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಕಂಪ್ಲೀಟ್ ವಾಟರ್ ಆಕ್ಟಿವಿಟೀಸ್ ಎಲಿಫೆಂಟ್ ಬೀಚ್ ಅಲ್ಲೇ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಸ್ನಾರ್ಕ್ಲಿಂಗ್ ಮಾಡಬೇಕು ಅಂದ್ರೆ 1200, ಪ್ಯಾರಾಸೈಲಿಂಗ್ ಮಾಡಬೇಕು ಅಂದ್ರೆ 1900, ಸೀ ವಾಕ್ ಮಾಡಬೇಕು ಅಂದ್ರೆ 3500 ಹಾಗೂ ಮತ್ತಷ್ಟು ವಾಟರ್ ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಪರ್ ಪರ್ಸನ್ 600 ಅಂತ ಚಾರ್ಜ್ ಮಾಡ್ತಾರೆ. ಎಲಿಫೆಂಟ್ ಬೀಚ್ ನಲ್ಲಿ ಹ್ಯಾವ್ಲಾಕ್ ಜೆಟ್ಟಿಯಿಂದ ಬೀಚ್ಗೆ ಹೋಗ್ಬೇಕು ಅಂದ್ರೆ ಎಕ್ಸ್ಟ್ರಾ 1000 ರೂಪಾಯಿ ಆಗುತ್ತೆ. ಆದ್ರೆ ನಾವು ಪ್ಯಾಕೇಜ್ ಅಲ್ಲಿ ಹೋಗಿದ್ರಿಂದ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿತ್ತು. ಹೋಗಕ್ಕೆ ಮುಂಚೆ ಎಕ್ಸ್ಟ್ರಾ ಬಟ್ಟೆ ಕ್ಯಾರಿ ಮಾಡಿ ಅದನ್ನ ಲಾಕರ್ಸ್ ಅಲ್ಲಿ ಇಟ್ಟು ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ಬೇಕಿರುತ್ತೆ. 4th ಡೇ ನಾವು ಹ್ಯಾವ್ಲಾಕ್ ಇಂದ ನೀಲ್ಗೆ ಅದೇ ನಾಟಿಕಾದಲ್ಲಿ ಹೋದ್ವಿ. ಪೋರ್ಟ್ ಬ್ಲೇರ್ ಅಲ್ಲಿ ಆದಂಗೆ ಇಲ್ಲಿ ಚೆಕಿಂಗ್ ಎಲ್ಲ ಇರಲ್ಲ. ಹೋಗಿದ ತಕ್ಷಣ ಲಗೇಜ್ ಜೊತೆ ಡೈರೆಕ್ಟ್ ಆಗಿ ಫೆರಿಯಲ್ಲಿ ಎಂಟರ್ ಆಗ್ಬೋದು. ನಮ್ಮ ಫೆರಿ 10:30ಗೆ ಇತ್ತು. ಇಲ್ಲಿ ನಾವು 30 ನಿಮಿಷ ಮುಂಚೆನೆ ಹೋದ್ವಿ. ಫೆರಿ ಇಳಿದು ನಾವು ನಮ್ಮ ಹೋಟೆಲ್ ಆದ ಸಮರ್ ಸ್ಯಾಂಡ್ಸ್ ರೆಸಾರ್ಟ್ಗೆ ಹೋದ್ವಿ. ಇದು ಒಂದು 4 ಸ್ಟಾರ್ ರೆಸಾರ್ಟ್. ನೀಲಲ್ಲೇ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ತಾರೆ. ಚೆಕ್ ಇನ್ ಮಾಡಿ ಮಧ್ಯಾಹ್ನ ಇಲ್ಲೇ ನ್ಯಾಚುರಲ್ ಆಗಿ ರಾಕ್ ಮತ್ತೆ ಕೋರಲ್ಸ್ ಫಾರ್ಮ್ ಆಗಿರೋ ಲೊಕೇಶನ್ಗೆ ಹೋದ್ವಿ. ಇಡೀ ಅಂಡಮಾನ್ ಟ್ರಿಪ್ ಅಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಲೊಕೇಶನ್ ಆಗಿರುತ್ತೆ. ಅಲ್ಲಿಂದ ನಾವು ಲಕ್ಷ್ಮಣ್ಪುರ್ ಬೀಚ್ಗೆ ಹೋದ್ವಿ. ಒಂದು ಅದ್ಭುತವಾದ ಸನ್ಸೆಟ್ ಅನ್ನ ವಿಟ್ನೆಸ್ ಮಾಡೋಕೆ ಇದು ಇಂಪಾರ್ಟೆಂಟ್ ಜಾಗ ಆಗಿರುತ್ತೆ. ಒಂದು ಕಡೆ ಸನ್ಸೆಟ್, ಪಕ್ಕದಲ್ಲೇ ಮಳೆ ಬರ್ತಿತ್ತು, ದೂರದಲ್ಲಿ ರಾಧಾನಗರ್ ಬೀಚ್. ಇವನ್ನೆಲ್ಲ ವಿಟ್ನೆಸ್ ಮಾಡೋದಕ್ಕೆ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆದ್ರೆ ಇಲ್ಲಿ ಬಂದವರು ಎಲ್ಲ ಅದ್ಭುತವಾದ ಸನ್ಸೆಟ್ ನ ನೋಡೋದ್ ಬಿಟ್ಟು ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು. ಯಾವುದೇ ಜಾಗಕ್ಕೆ ಹೋದಾಗ ನಾವು ಅದರ ಬ್ಯೂಟಿನ ಏನಿದೆ ಅಂತ ಎಂಜಾಯ್ ಮಾಡೋದು ಬಿಟ್ಟು ಅಲ್ಲಿ ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಆದ್ರಿಂದ ಎಲ್ಲರಿಗೂ ಕೇಳೋದೇನಪ್ಪಾ ಅಂದ್ರೆ ಒಂದು ಜಾಗಕ್ಕೆ ಹೋದಾಗ
ಅಲ್ಲಿರೋ ಬ್ಯೂಟಿನ ಎಂಜಾಯ್ ಮಾಡೋದ್ರಲ್ಲಿ ನಾವು ಲೀನರ್ ಆದ್ರೆ ಅದು ನಮ್ಗೆ ತುಂಬಾ ಸಂತೋಷವನ್ನ ತಂದ್ಕೊಡುತ್ತೆ. ನೀಲ್ ಐಲ್ಯಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ನ ಎಲ್ಲಾ ಐಲ್ಯಾಂಡ್ಗಳ ಪೈಕಿ ಅತಿ ಚಿಕ್ಕ ಐಲ್ಯಾಂಡ್ ಆಗಿರುತ್ತೆ. ಇದರ ಒಟ್ಟು ಡಯಾಮೀಟರ್ 10 ಕಿಲೋಮೀಟರ್ ಬೈ 7 ಕಿಲೋಮೀಟರ್ ಆಗಿರುತ್ತೆ ಮತ್ತು ಇದು ಅತ್ಯಂತ ಸುಂದರವಾದ ಐಲ್ಯಾಂಡ್ ಅಂತ ಕೂಡ ಹೇಳ್ತಾರೆ. ನೀಲ್ ಐಲ್ಯಾಂಡ್ ಒಂದು ಅದ್ಭುತವಾದ ಜಾಗ, ಆದ್ರೆ ಅಷ್ಟೊಂದು ನೋಡಕ್ಕೆ ಜಾಗಗಳು ಇರಲ್ಲ. ಇಲ್ಲಿ ನಾವು ಬೆಳಗ್ಗೆ 4:15 ಎದ್ದು ಸೀತಾಪುರ್ ಬೀಚ್ಗೆ ಹೋದ್ವಿ. ಇಲ್ಲಿನ ಸನ್ರೈಸ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮುಗಿಸ್ಕೊಂಡು ಭಾರತ್ಪುರ್ ಬೀಚ್ಗೆ ಹೋದ್ವಿ. ಇಲ್ಲಿ ಎಲಿಫೆಂಟ್ ಬೀಚ್ ತರನೇ ವಾಟರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಆದ್ರೆ ನಾವು ಎಲಿಫೆಂಟ್ ಬೀಚ್ ಅಲ್ಲಿ ಆಲ್ರೆಡಿ ಎಂಜಾಯ್ ಮಾಡಿದ್ರಿಂದ ಬರೀ ಬೀಚ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಲೀಜರ್ ಅಂತ ರೂಮಲ್ಲಿ ಬಂದು ರೆಸಾರ್ಟ್ ಎನ್ವಿರಾನ್ಮೆಂಟ್ ನ ಎಂಜಾಯ್ ಮಾಡಿದ್ವಿ. 6ನೇ ದಿನ ನಾವು ವಾಪಸ್ ನೀಲ್ ಐಲ್ಯಾಂಡ್ ಇಂದ ಪೋರ್ಟ್ ಬ್ಲೇರ್ಗೆ ಅದೇ ನಾಟಿಕಾ ಫೆರಿಯಿಂದ ವಾಪಸ್ ಬಂದು ಮತ್ತೆ ಹೆವಿಸಲ್ಲೇ ಉಳ್ಕೊಂಡ್ವಿ. ಮತ್ತೆ ಸಾಯಂಕಾಲ ಅಲ್ಲಿಂದ ಕಾರ್ಬಿನ್ ಕೋವ್ ಬೀಚ್ಗೆ ಹೋದ್ವಿ. ಈ ಬೀಚ್ ಹೇಳೋಷ್ಟು ಏನಿಲ್ಲ, ಹಾಗೂ ನಾವು ನೋಡಿದಂಗೆ ಇಡೀ ಅಂಡಮಾನ್ ಟ್ರಿಪ್ ಅಲ್ಲಿ ಈ ಬೀಚ್ಗೆ ಬರ್ದೇ ಹೋಗಿದ್ರು ಏನ್ ಪರವಾಗಿಲ್ಲ ಅಂತ ಅನ್ನೋ ತರ ಇತ್ತು. ಹ್ಯಾವ್ಲಾಕ್ ನೀಲ್ನಲ್ಲಿ ಅದ್ಭುತವಾದಂತ ಬೀಚ್ ಗಳನ್ನ ನೋಡಿದ ನಾವು ಈ ಬೀಚ್ ನ ನೋಡಿ ಕಂಪ್ಲೀಟ್ ಆಗಿ ಡಿಸಪಾಯಿಂಟ್ ಆಗೋದ್ವಿ. ಇಲ್ಲಿ ಕೂಡ ವಾಟರ್ ಆಕ್ಟಿವಿಟೀಸ್ ಇರುತ್ತೆ, ಆದ್ರೆ ಎಲಿಫೆಂಟ್ ಬೀಚ್ ಅಲ್ಲಿ ಆಲ್ರೆಡಿ ನೀವು ಆಕ್ಟಿವಿಟೀಸ್ ಮಾಡಿದ್ರೆ ಇಲ್ಲಿ ಮಾಡ್ಬೇಕು ಅನ್ಸಲ್ಲ. ಆದ್ರೆ ಏಷ್ಯಾದಲ್ಲೇ ಸೀಕಾಟ್ ಅನ್ನೋ ವಾಟರ್ ಆಕ್ಟಿವಿಟಿ ಬರೀ 2 ಜಾಗಗಳಲ್ಲಿ ಇದೆ. ಅದರಲ್ಲಿ ಕಾರ್ಬಿನ್ ಕೋವ್ ಬೀಚ್ ಒಂದು. ಈ ಸೀಕಾಟ್ ಆಕ್ಟಿವಿಟಿಗೆ 3,500 ಪೇ ಮಾಡಬೇಕಾಗಿರುತ್ತೆ. ಅಲ್ಲಿಂದ ಪಕ್ಕದಲ್ಲಿ ಇರೋ ಕೋಬ್ರಾ ಐಲ್ಯಾಂಡ್ ಅಂತ ಹೇಳಿ ಕರ್ಕೊಂಡು ಹೋಗಿ 20 ನಿಮಿಷದಲ್ಲಿ ವಾಪಸ್ ಕರ್ಕೊಂಡು ಬರ್ತಾರೆ. ಇದನ್ನ ನೀವು ಐಟಿನರಿಯಲ್ಲಿ ಇನ್ಕ್ಲೂಡ್ ಮಾಡಬೇಡಿ ಅಂದ್ರೂ ನಷ್ಟ ಏನೂ ಇಲ್ಲ. ನಮ್ಮ ಅಂಡಮಾನ್ ಜರ್ನಿಯಲ್ಲೇ ಅತ್ಯಂತ ಬಿಸಿ ಸ್ಕೆಡ್ಯೂಲ್ ಇರೋ ದಿನ ಅಂದ್ರೆ ಡೇ 7 ಭಾರತಾಂಗ್ ಐಲ್ಯಾಂಡ್ ನ ವಿಸಿಟ್ ಮಾಡೋದಾಗಿತ್ತು. ಇಲ್ಲಿಗೆ ಹೋಗೋಕೆ ನಾವು ಬೆಳಗ್ಗೆ 3:15 ಎದ್ದೇಳ್ಬೇಕು. ಹೋಟೆಲ್ ಅಲ್ಲಿ ಟಿಫಿನ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬೆಳಗ್ಗೆ ಸುಮಾರು 80 ಕಿಲೋಮೀಟರ್ ಘಾಟ್ ಸೆಕ್ಷನ್ ಅನ್ನ ದಾಟ್ಕೊಂಡು ಒಂದು ಜಾಗಕ್ಕೆ ಬಂದೆವು. ಇಲ್ಲಿ ಮೊದಲು 500 ವೆಹಿಕಲ್ ನ ಮಾತ್ರ ಬಿಡ್ತಾರೆ. ಕಾಡಿನ ಪ್ರದೇಶ ಆಗಿರೋದ್ರಿಂದ ಒಂದು ಪೊಲೀಸ್ ಕಾನ್ವಾಯ್ ಕೂಡ ನಮ್ಮ ಮುಂದೆ ಹೋಗ್ತಿರುತ್ತೆ. ಇಲ್ಲೇ ನಾವು ಅಂಡಮಾನ್ ನ ಜರಾವಾ ಟ್ರೈಬ್ಸ್ ನ ನೋಡೋ ಅವಕಾಶ ಸಿಗುತ್ತೆ. ಇವರ ಫೋಟೋ ಮತ್ತೆ ವಿಡಿಯೋ ಹಿಡಿದ್ರೆ ಮಾತ್ರ ಒಬ್ಬೊಬ್ಬರ ಮೇಲೆ 45,000 ಫೈನ್ ಮತ್ತು 1 ದಿನ ಜೈಲಿನ ಶಿಕ್ಷೆ ಆಗ್ತಾರೆ. ಸೊ ಯಾವುದೇ ರೀತಿಯ ಟ್ರೈಬಲ್ ಫೋಟೋಸ್ ಅನ್ನ ತೆಗಿಬಾರ್ದು. ಅಲ್ಲಿಂದ ಚೆಕ್ ಪೋಸ್ಟ್ ಕ್ಲಿಯರ್ ಮಾಡ್ಕೊಂಡು ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗಿ ಲೈಮ್ ಸ್ಟೋನ್ ಕೇವ್ಗೆ ಕರ್ಕೊಂಡು ಹೋಗ್ತಾರೆ. ಈ ಲೈಮ್ ಸ್ಟೋನ್ ಕೇವ್ ಬಂದು ಸುಮಾರು ವರ್ಷಗಳ ಹಿಂದೆ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುತ್ತೆ. ಇದನ್ನ ನಾವೇನಾದ್ರೂ ಮುಟ್ಟಿದ್ರೆ ಅಲ್ಲೇ ಫಾರ್ಮ್ ಆಗೋದು ನಿಲ್ಸ್ಬಿಡುತ್ತೆ. ಕೊರೋನಾ ಟೈಮಲ್ಲಿ ಇದು ಅತ್ಯಂತ ವೇಗದಲ್ಲಿ ಬೆಳೀತಂತೆ. ಇದು ಕೂಡ ನಮ್ಮ ಅಂಡಮಾನ್ ಟ್ರಿಪ್ ನ ಒಂದು ಇಂಪಾರ್ಟೆಂಟ್ ಅಟ್ರಾಕ್ಷನ್ ಆಗಿತ್ತು. ಅಲ್ಲಿಂದ ಮತ್ತೆ ಒಂದು ಟ್ಯಾಕ್ಸಿಯಲ್ಲಿ ನಮ್ಮನ್ನ ನ್ಯಾಚುರಲ್ ಮಡ್ ವಾಲ್ಕೆನೋ ಕಡೆಗೆ ಕರ್ಕೊಂಡು ಹೋದ್ರು. ಈ ಮಡ್ ವಾಲ್ಕೆನೋ ಒಂದು ನ್ಯಾಚುರಲ್ ಫಾರ್ಮೇಶನ್ ಆಗಿರುತ್ತೆ. ಇದನ್ನ ನೋಡ್ಕೊಂಡು ಮತ್ತೆ ವಾಪಸ್ ನಾವು ನಮ್ಮ ಹೋಟೆಲ್ಗೆ ಬಂದ್ವಿ. ಡೇ 8 ನಮ್ಗೆ ಬೆಳಗ್ಗೆ ಎಲ್ಲ ಲೀಜರ್ ಕೊಟ್ಟು ಸಾಯಂಕಾಲ ಅಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿ ಇರುವ ಚಿಡಿಯಾತಾಪು ಬೀಚ್ಗೆ ಕರ್ಕೊಂಡು ಹೋದ್ರು. ಈ ಬೀಚ್ ಅಲ್ಲಿ ಸನ್ಸೆಟ್ ಒಂದು ಅದ್ಭುತ ಅಂತಾನೆ ಹೇಳ್ಬೇಕು. ಸನ್ಸೆಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇದನ್ನ ಮುಗಿಸ್ಕೊಂಡು ಅಲ್ಲೇ ಲೋಕಲ್ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ವಾಪಸ್ ಬಂದು 9ನೇ ದಿನ ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೊರಟು. ಈ ಟ್ರಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಂಡಮಾನ್ ಅನ್ನೋ ಜಾಗ ಯಾವ ಲಕ್ಷದ್ವೀಪ ಆಗ್ಲಿ ಅಥವಾ ಮಾಲ್ಡೀವ್ಸ್ಗೆ ಕಮ್ಮಿ ಇಲ್ಲ. ಎಲ್ಲರೂ ಒಂದ್ಸರ್ತಿ ನಮ್ಮ ಭಾರತ ದೇಶದ ಅಂಡಮಾನ್ ಅನ್ನ ವಿಸಿಟ್ ಮಾಡಿ ಅಲ್ಲಿರುವ ಅಟ್ರಾಕ್ಷನ್ಸ್ ಅನ್ನ ನೋಡ್ಬೇಕು. ಇಲ್ಲಿರೋ ನೀರು ನ್ಯಾಚುರಲ್ ಆಗಿ ಕ್ಲಿಯರ್ ಆಗಿ ಮತ್ತು ಎಲ್ಲ ಐಲ್ಯಾಂಡ್ ಕೂಡ ತುಂಬಾ ಆಕರ್ಷಕರವಾಗೇ ಇರುತ್ತೆ. ಲಕ್ಷದ್ವೀಪ್ಗಿಂತ ಇದು ಬಜೆಟ್ ಅಲ್ಲಿ ಕಮ್ಮಿ ಆಗೇ ಮುಗಿಸ್ಕೊಂಡ್ ಬರ್ಬೋದು. ನಾವು ಲಕ್ಸುರಿ ಟ್ರಿಪ್ ಅನ್ನ ಆಪ್ಟ್ ಮಾಡಿದ್ರಿಂದ ನಮ್ಗೆ ಸುಮಾರು 50,000 ಆಯ್ತು. ಆದ್ರೆ ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡ್ರೆ 30,000ರಿಂದ 35,000ದಲ್ಲಿ ಒಂದು ಟ್ರಿಪ್ ಅನ್ನ ಮುಗಿಸ್ಕೊಂಡ್ ಬರ್ಬೋದು. ಅಂಡಮಾನ್ಗೆ 8ರಿಂದ 9 ದಿನ ಬೇಕಾಗಿರಲ್ಲ. 5ರಿಂದ 6 ದಿನ ಪ್ಲಾನ್ ಮಾಡ್ಕೊಂಡ್ರೆ ನಮ್ಗೆ ಟ್ರಿಪ್ ಬಜೆಟ್ ಇನ್ನೂ ಕಮ್ಮಿ ಆಗುತ್ತೆ. ನಮ್ಮ ಇಡೀ ಟ್ರಿಪ್ ಅನ್ನ ಈಸಿಯಾಗಿ ಮಾಡಿದ್ದ ಟ್ರಿಪ್ ಫ್ಯಾಕ್ಟರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ನಮ್ಮ ಪೂರ್ತಿ ಟ್ರಿಪ್ ನ ನಮ್ಗೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದು tripfactory.com ಅನ್ನೋ ವೆಬ್ಸೈಟ್. ನೀವು ಕೂಡ ಟ್ರಿಪ್ ಪ್ಲಾನ್ ಮಾಡ್ಬೇಕಿದ್ರೆ ಖಂಡಿತವಾಗಿ ಟ್ರಿಪ್ ಫ್ಯಾಕ್ಟರಿಯನ್ನ ಆಯ್ಕೆ ಮಾಡ್ಕೋಬಹುದು. ಇವರು ಅತ್ಯಂತ ಕಮ್ಮಿ ದರದಲ್ಲಿ ನಮಗೆ ಬೇಕಾದಂಗೆ ಐಟಿನರಿ ರೆಡಿ ಮಾಡಿ ಕೊಡ್ತಾರೆ.